ವೀಕ್ಷಕರೇ, ಬೆಂಗಳೂರಿನಲ್ಲಿ ರಾಕ್ಸ್ ರೆಸ್ಟೋರೆಂಟ್ ಓಪನ್ ಆಗಿದ್ದು, ಈ ಒಂದು ರೆಸ್ಟೋರೆಂಟ್ ನ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಈ ಒಂದು ರೆಸ್ಟೋರೆಂಟ್ ನ ಫ್ರಾಂಚೈಸಿಯನ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಡಾಲಿ ಧನಂಜಯ್ ಅವರು ಜಂಟಿಯಾಗಿ ಖರೀದಿಯನ್ನ ಮಾಡಿದ್ದು, ಈ ಒಂದು ರೆಸ್ಟೋರೆಂಟ್ ನ ಎಂಟ್ರೆನ್ಸ್ ನಲ್ಲೇ ಅಪ್ಪು ಭಾವಚಿತ್ರವನ್ನ ನೋಡಬಹುದಾಗಿದೆ. ವೀಕ್ಷಕರೇ, ರಾಕ್ಸ್ ರೆಸ್ಟೋರೆಂಟ್ ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ ನ ಹಲವಾರು ನಟನಟಿಯರು ಆಗಮಿಸಿದ್ದು, ಈ ಒಂದು ವಿಡಿಯೋದಲ್ಲಿ ಆ ಎಲ್ಲಾ ದೃಶ್ಯಗಳನ್ನ ನೋಡೋಣ. ವೀಕ್ಷಕರೇ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಆಂಕರ್ ಅನುಶ್ರೀ, ನಟ ಧ್ರುವ ಸರ್ಜಾ, ರಕ್ಷಿತಾ ಪ್ರೇಮ್, ನಟ ಅಜಯ್ ರಾವ್, ನಟ ಪ್ರೇಮ್ ಕುಟುಂಬ, ಹಾಗೇನೆ ಡಾಲಿ ಧನಂಜಯ್, ವಿಜಯ್ ರಾಘವೇಂದ್ರ, ನಟ ಶ್ರೀಮುರಳಿ, ನಟಿ ಮೇಘನರಾಜ್, ಮಾಲವಿಕಾ ಅವಿನಾಶ್, ನಟಿ ಮಾಲಾಶ್ರೀ, ಸೃಜನ್ ಲೋಕೇಶ್, ಈ ಎಲ್ಲಾ ನಟ ನಟಿಯರು ಕೂಡ ಈ ಒಂದು ರೆಸ್ಟೋರೆಂಟ್ ನ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಇದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೊಸ ವೆಂಚರ್ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತುಂಬಾನೇ ಮಾಡರ್ನ್ ಆಗಿ ಕಾಣಿಸಿಕೊಂಡಿದ್ದು, ಅಶ್ವಿನಿ ಪುನೀತ್ ಅವರ ಜೊತೆಗೆ ನಿವೇದಿತಾ ಶಿವರಾಜ್ಕುಮಾರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವೀಕ್ಷಕರೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಕ್ಸ್ ಅನ್ನೋದು ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿದ್ದು, ಇದರ ಒಂದು ಫ್ರಾಂಚೈಸಿಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಡಾಲಿ ಧನಂಜಯ್ ಅವರು ಜಂಟಿಯಾಗಿ ಖರೀದಿಯನ್ನ ಮಾಡಿದ್ದು, ಹೊಸದಾಗಿ ಈ ಒಂದು ರೆಸ್ಟೋರೆಂಟ್ ನ ಉದ್ಘಾಟನೆ ಮೊನ್ನೆ ಅದ್ದೂರಿಯಾಗಿ ನಡೆದಿತ್ತು. ಈ ಒಂದು ರೆಸ್ಟೋರೆಂಟ್ ನ ಮೆನು ಮತ್ತು ಎಂಟ್ರೆನ್ಸ್ ನಲ್ಲಿ ನಾವು ಅಪ್ಪು ಬಾಸ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಕೂಡ ನೋಡಬಹುದಾಗಿದೆ. ವೀಕ್ಷಕರೇ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಹೊಸ ವೆಂಚರ್ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.